ಯಡಿಯೂರಪ್ಪನವ್ರ ಧ್ವನಿ ಅಂತ ತಕ್ಷಣ ಸ್ವಲ್ಪ ಲೈಟ್ ಬೇಸು. ನೋಡಿ ಸ್ವಾಮಿ, ನಾನು ಮಾತನಾಡ್ತಕ್ಕಂಥದ್ದು ಯಾವುದು ಅಂದರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆ್ಯಕ್ಚುಲಿ ನಾವೇನು ಮಾತಾಡಂಗಿಲ್ರಿ, ಹಸ್ಕಿ ವಾಯ್ಸ್. ಈ ವಾಯ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ವಾಯ್ಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಎಷ್ಟು ಧ್ವನಿ ಮಾಡ್ತಿರೋ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ಒಂದಿನ ಪೂರ್ತಿ ಮಾತನಾಡಬೇಡಿ. ಮೋಸ್ಟ್ ಇದಕ್ಕೇನೋ ಆ ಕಾಲದಲ್ಲಿ ಮೌನ ವ್ರತಗಳು ಮಾಡ್ತಾ ಇದ್ದದ್ದು ಇದೋ ಪ್ರಾಬ್ಲಮ್. ಸರ್, ಈಗ ನೀವು ಯಡಿಯೂರಪ್ಪನ ಧ್ವನಿ ಮಾಡ್ತೀರಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಧ್ವನಿ ಮಾಡ್ತೀರಾ, ಎರಡೂ ಡಿಫ್ರೆಂಟ್ ಇರುತ್ತಲ್ಲ, ಹೇಗೆ ಅದು? ಅದೇ ಹೇಳದ್ದು. ಈಗ ಯಡಿಯೂರಪ್ಪನವ್ರ ಧ್ವನಿ ಅಂತ ತಕ್ಷಣ ಸ್ವಲ್ಪ ಲೈಟ್ ಬೇಸು. ನಾವು ಗೋಗರಿತೀವಿ, ಒಂದು ಸ್ವಲ್ಪ ಅಳುಮುಂಜಿ, ಇದನ್ನೆಲ್ಲ ಹಾಕೊಂಡ್ಬಿಡ್ಬೇಕು. ಯಡಿಯೂರಪ್ಪನವ್ರ ಕೋಪ, ನೋಡಿ ಸ್ವಾಮಿ ನಾನು ಹೇಳ್ತಕ್ಕಂಥದ್ದು ಅಂತಾರೆ. ಅಲ್ಲಿ ಅಂದರೆ ಪಾಪ ಇನ್ನೂ ಅವ್ರದ್ದು ಇನ್ನೂ ನೋಡಿ ಸ್ವಾಮಿ ನಾನು ಮಾತನಾಡ್ತಕ್ಕಂಥದ್ದು ಯಾವುದು ಅಂದರೆ ಇದನ್ನ ಇಟ್ಕೊಂಡು. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಆ್ಯಕ್ಚುಲಿ ನಾವೇನು ಮಾತಾಡಂಗಿಲ್ರಿ, ಹಸ್ಕಿ ವಾಯ್ಸ್. ಅಂದ್ರೆ ಒಳಗೆ ತೊಗೊಂಡು ಮಾತಾಡ್ಬೇಕು ನಮ್ಮ ಧ್ವನಿ. ಯಾಕಪ್ಪ ಅಂದ್ರೆ ನಮ್ಮ ಧ್ವನಿ ಇರೋದು ಹಿಂಗೆ, ನೀವು ಕೇಳಲೇಬೇಕು ನೋಡ್ರಿ. ಯಾಕಂದ್ರೆ ನಾವು ಜೋರಾಗಿ ಮಾತಾಡೋಂಗಿಲ್ಲ. ನಾವು ಮಾತಿನಲ್ಲಿ ಮನೆ ಕಟ್ಟೋ ಮಂದಿ ಎಲ್ಲ ಕೆಲಸ ಮಾಡಿರೋರು, ಅಷ್ಟು ವರ್ಷದಿಂದ ಒಳ್ಳೊಳ್ಳೆ ರಾಜಕೀಯವಾಗಿ ಎಲ್ಲ ಜನಕ್ಕೆ ಏನೇನು ಬೇಕೋ ಆ ಕೆಲಸ ಮಾಡಿದೀವಿ. ಬರೀ ಮಾತಲ್ಲ, ನಮ್ಮ ಧ್ವನಿಗೆ ವಾಲ್ಯೂಮ್ ಕಡಿಮೆ ಇರ್ಬೋದು, ನಾವು ಮಾಡಿರ್ತಕ್ಕಂಥ ಶ್ರಮ ಸಾಧನೆ ಜಾಸ್ತಿ ಐತಿ. ಹೌದಲ್ಲ ನೋಡಿ, ಇದು ಈ ವಾಯ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ವಾಯ್ಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದಿರುತ್ತೆ, ಇದು ಕಷ್ಟ ಆಗುತ್ತೆ. ಒಂದು ವಾಯ್ಸಿಂದ ಇನ್ನೊಂದು ಚೇಂಜ್ ಆದಾಗ ವೋಕಲ್ ಕಾರ್ಡ್ಗಳು ಪ್ರಾಬ್ಲಮ್ ಆಗ್ತಿರುತ್ತೆ ಆ ಸೈಡಲ್ಲಿ. ಅದು ಡಾಕ್ಟ್ರ್ ಅದೇ ಹೇಳೋದು, ಸ್ವಲ್ಪ ನೀವು ಎಷ್ಟು ಧ್ವನಿ ಮಾಡ್ತಿರೋ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು. ಒಂದಿನ ಪೂರ್ತಿ ಮಾತನಾಡಬೇಡಿ, ಏನು ಮಾತಾಡಬೇಡಿ, ನೆಕ್ಸ್ಟ್ ಟೈಮ್ ಮಾತಾಡಿ, ಒಂಥರ ವಾಯ್ಸ್ ಚೆನ್ನಾಗಿರುತ್ತೆ. ಮೋಸ್ಟ್ ಇದಕ್ಕೇನೋ ಆ ಕಾಲದಲ್ಲಿ ಮೌನ ವ್ರತಗಳು ಮಾಡ್ತಾ ಇದ್ದದ್ದು ಇದೋ ಪ್ರಾಬ್ಲಮ್. ಈ ಪ್ರವಚನ ಕೊಡೋರು ಕೆಲವರು ಇರ್ತಿದ್ರಲ್ಲ ಹಿರಿಯರು, ಇವತ್ತು ಅವ್ರದ್ದು ಮೌನ ವ್ರತ. ಯಾರ ಜೊತೆ ಮಾತಾಡಲ್ಲಪ್ಪ, ಗುರುಗಳು ಮಾತಾಡಲ್ಲ ಅಂತ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣಗಳಿರುತ್ತೆ.